ಇನ್ನು ವಿದ್ಯುತ್ ಖಾಸಗೀಕರಣದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ವಿಚಾರವಾಗಿ ಇವತ್ತು ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿದರು. ದಾವಣಗೆರೆಯಲ್ಲಿ ಮಾತನಾಡಿದಂತಹ ಇಂಧನ ಸಚಿವ ಕೆಜೆ ಜಾರ್ಜ್ ಕೆಲವೊಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಬಳಿಕ ಕಾನೂನನ್ನು ತಂದಿದ್ದಾರೆ. ಆ ಕಾನೂನಲ್ಲಿ ಖಾಸಗೀಕರಣದ ಪ್ರಸ್ತಾಪ ಇರೋದು ನಿಜ. ಹಾಗಾಗಿ ವಿದ್ಯುತ್ ಖಾಸಗೀಕರಣದ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಖಾಸಗೀಕರಣ ಬೇಡ ಅನ್ನೋದು ಜನರ ಅಭಿಪ್ರಾಯ. ಜನರ ಅಭಿಪ್ರಾಯ ಏನಿರುತ್ತೋ ಅದೇ ನಮ್ಮ ಅಭಿಪ್ರಾಯ ಕೂಡ ಆಗಿದೆ. ಇದ್ರ ಬಗ್ಗೆ ಸಂಪುಟದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಅದು ಯಾಕೆ ಅಂತ ಅಷ್ಟು ಬೇಗ ಇದು ಮಾಡ್ತಾರೆ, ಸಾಗರ ಬಂದ್ ಮಾಡ್ತಾರೆ, ನಾವೇನಾದರೂ ನಿರ್ಧಾರ ತಗೊಂಡಿದ್ದೀವ? ಆತಂಕ ಯಾಕೆ ಇಲ್ಲ ಕೇಳಿ. 2003ರಲ್ಲಿ BJPಯವರು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇದ್ದರು. ಆ ಟೈಮಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟಿಗೆ ಅವರು ಅಮೆಂಡ್ಮೆಂಟ್ ತಗೊಂಡ್ಬಂದ್ಬಿಟ್ಟು ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇಷ್ಟವರೆಗೆ ಆಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಆಗಿದೆಯಾ? ಈಗ ಮತ್ತೆ ಅದರ ಪ್ರಸ್ತಾವನೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ KERCಗೆ ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ ಅವರಿಗೆಲ್ಲ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದು ಮಾಡ್ತಾ ಇದ್ದಾರೆ. ಅದು ಫೈನಲ್ ಆರ್ಡ್ರ್ ಬಂದ ಮೇಲೆ ನಾವು ಅದರ ವಿಚಾರ ಏನು ಮಾಡಬೇಕು. ಚೀಫ್ ಮಿನಿಸ್ಟ್ರು ನಿನ್ನೆನೇ ಒಂದು ಅಸೋಸಿಯೇಷನ್ ಮೀಟಿಂಗಲ್ಲಿ ಅವರು ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ತಗೊಂಡು ಫೈನಲ್ ಡಿಸಿಷನ್ ತಗೊಳ್ತೀವಿ ಅಂತ ಹೇಳ್ತಾರೆ. ಅದನ್ನು ಮಾಡ್ತೀವಿ. ನಾವು ಅದರ ಪರವಾಗಿಲ್ಲ.